ಅಪ್ಡೇಟ್ ಬರ್ತದೆ, ವಾಪಸ್ ಬರ್ತೀನಿ ಮಾತ್ರ. ಸಿದ್ದರಾಮಯ್ಯ ಅವರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಸಂಜೆಯ ವಿಜಯ ಯಾತ್ರೆಗೆ ಸಂಬಂಧಿಸಿದಂತೆ ಈ ಮೀಟಿಂಗ್ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಬ್ಯಾರಿಕೇಡ್ಗಳನ್ನ ಈಗಾಗಲೇ ಅಳವಡಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಾದೇಶ್ ತೋರಿಸ್ತಾ ಇದ್ರು ಈಗಷ್ಟೇ ವಿಜುವಲ್ಸ್ ಅಲ್ಲಿ. ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ವಿಜಯ ಯಾತ್ರೆ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಸಭೆಯ ಬಳಿಕ ಸ್ಪಷ್ಟವಾದ ಮಾಹಿತಿಯನ್ನ ನೀಡಲಾಗುತ್ತೆ. ಸೊ ಯಾವ ರೀತಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ಗಮನಿಸ್ತಾ ಇದ್ವಿ. ಮತ್ತೆ ನಾವು ಮಾದೇಶ್ ಅವ್ರನ್ನೇ ಸಂಪರ್ಕ ಮಾಡೋಣ ಈ ವಿಚಾರವಾಗಿ. ಮಾದೇಶ್, ಈಗ ವಿಜಯ ಯಾತ್ರೆ ಆರಂಭ ಆಗುತ್ತೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದಾರ. ಅಲ್ಲಿ ಈ ಒಂದು ಯಾತ್ರೆಯಲ್ಲಿ ಸೇರಿರುವಂತಹ ಜನ ನೇರವಾಗಿ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡಬಹುದಾ ಅಥವಾ ಪರ್ಟಿಕ್ಯುಲರ್ ಟಿಕೆಟ್ ಇದ್ದವರಿಗೆ ಮಾತ್ರ ಅಂತ ಏನಾದ್ರು ಟಿಕೆಟ್ ವ್ಯವಸ್ಥೆಯನ್ನ ಮಾಡಿದಾರಾ, ಹೇಗೆ? ಯಾಕಂದ್ರೆ ಜನಸಾಗರ ಇರುತ್ತೆ, ಅದು ಮಾತ್ರ ಪಕ್ಕ ಮಾದೇಶ್. ಜನರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅವಾಗ ನಾವು ಈ ರೀತಿ ರೂಲ್ಸ್ ಮತ್ತೊಂದು ಮಗದೊಂದು ಅಂತ ಏನಾದ್ರೂ ಗೇಟ್ ಮುಂದೆ ಜನ ಪೊಲೀಸರು ನಿಂತ್ರೆ ಬಹುಶಃ ಆ ರೂಲ್ಸ್ ಗಳಿಗೂ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ, ಜನ ನುಗ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ. ಸೊ ಈ ಓವರ್ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಿದೆ, ಯಾವ ರೀತಿ ಸ್ಕೆಡ್ಯೂಲ್ ಇದೆ, ಅದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಒಂದ್ಸರಿ ವಿವರಣೆಯನ್ನ ಕೊಡಿ ಮಾದೇಶ್. ಖಂಡಿತ ಶ್ರೀಪಾದ್, ನೀವು ಹೇಳಿದ ಹಾಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಭದ್ರತಾ ದೃಷ್ಟಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಈಗ ನಗರ ಪೊಲೀಸ್ ಆಯುಕ್ತರು ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಈಗಾಗಲೇ ಅವ್ರ ಮನೆಗೆ ಕಮಿಷನರ್ ಆಫೀಸ್ ಕಚೇರಿಯಿಂದ ಅವರು ಸಿಎಂ ಮನೆಗೆ ಹೋಗುವಂತ ಕೆಲಸವನ್ನು ಮಾಡಿದ್ರು. ಆಕ್ಚುಲಿ ಅಂದ್ರೆ ಈ ವಿಜಯ ಯಾತ್ರೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ ಭದ್ರತೆಗೆ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ, ಲಕ್ಷಾಂತರ ಜನ ಸೇರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ವಿಧಾನಸೌಧ ಆಗಿರೋದ್ರಿಂದ ಭದ್ರತೆಯನ್ನು ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ಫೋಟೋ ಶೂಟ್ ಆಗಿರ್ಬೋದು. ಅದಾದ ಮೇಲೆ ನೇರವಾಗಿ ಸ್ಟೇಡಿಯಂಗೆ ಬರುವಂತ ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳಿ ಸಿಎಂ ಬಳಿ ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಕಮಿಷನರ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಜನ ಕಂಪ್ಲೀಟ್ ಆಗಿ ವಿಧಾನಸೌಧ ಸುತ್ತಮುತ್ತ ಸುಮಾರು 6 ಕಿಲೋಮೀಟರ್ ಏನಿದೆ ಕಂಪ್ಲೀಟ್ ಆಗಿ ಜನಸಾಗರ ಆಗುತ್ತೆ. ಅದಕ್ಕಿಂತಲೂ ಕೂಡ ಸುಮಾರು 10 ಕಿಲೋಮೀಟರ್ಗಳ ಕಾಲ 10 ಕಿಲೋಮೀಟರ್ ಏನಿದೆ ರೇಡಿಯಸ್, ಅಷ್ಟು ಕೂಡ ಟ್ರಾಫಿಕ್ ಅನುಭವಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ನಾರ್ಮಲಿ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಯುತ್ತೆ ಅಂದಾಗಲೇ ಸಾಕಷ್ಟು ಟ್ರಾಫಿಕ್ ಆಗುತ್ತೆ, ಸಾಕಷ್ಟು ಜನ ಸೇರ್ತಾರೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಇದು ವಿಜಯಯಾತ್ರೆ ಅಂತಂದ್ರೆ ಸಾಕಷ್ಟು ಜನ ಸೇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ವಿಜಯಯಾತ್ರೆಗೆ ಪರ್ಮಿಷನ್ ಇನ್ನು ಕೂಡ ಕೊಟ್ಟಿಲ್ವಲ್ಲ, ಹಾಗಾಗಿ ಪರ್ಮಿಷನ್ ಕೊಡಬೇಕೋ ಬೇಡೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತ ವಿಚಾರವನ್ನ ಸಿಎಂಗೆ ಮನವರಿಕೆ ಮಾಡೋದಕ್ಕೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಸ್ಟೇಡಿಯಂನಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಪ್ರೋಗ್ರಾಮ್ ಮಾಡ್ಕೊಳ್ಳಲಾಗ್ತದೆ ಒಳಗಡೆ. ಅದಕ್ಕೆ ನೋಡೋದಕ್ಕೆ ಬರುವಂತ ವೀಕ್ಷಕರಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದಾದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ RCB ಟ್ವೀಟ್ ಮಾಡ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದೆ. ಮೂಲಗಳ ಮಾಹಿತಿಯ ಪ್ರಕಾರ ಇನ್ವಿಟೇಷನ್ ಅನ್ನ ಕಳಿಸ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಭಿಮಾನಿಗಳಿಗೆ ಇನ್ವಿಟೇಷನ್ ಹೋಗುತ್ತೆ. ಆ ಒಂದು ಇನ್ವಿಟೇಷನ್ ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಸ್ಕ್ಯಾನರ್ ರೂಪದಲ್ಲಿಯೋ ಅಥವಾ ಟಿಕೆಟ್ ರೂಪದಲ್ಲಿ ಒಂದು ಪೋಸ್ಟರ್ ಬರುತ್ತಲ್ಲ, ಅದನ್ನ ತೋರಿಸಿದ್ರೆ ಮಾತ್ರ ಒಳಗಡೆ ಬೀಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಯಾಕಂದ್ರೆ ಈ ಒಂದು ಸ್ಟೇಡಿಯಂ ಏನಿದೆ, ಸ್ಟೇಡಿಯಂನಲ್ಲಿ ಸುಮಾರು 25ರಿಂದ 30 ಸಾವಿರ ಜನರಿಗೆ ಅಷ್ಟೇನೆ ಒಳಗಡೆ ಕೂಡೋದಕ್ಕೆ ಅವಕಾಶ ಇದೆ. ಆದ್ರೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ, ಲಕ್ಷಾಂತರ ಜನ ಬರುವಂತ ಸಾಧ್ಯತೆ ಇರೋದ್ರಿಂದ ಒಳಗಡೆ ಕೂಡ ಸಾಕಷ್ಟು ಗದ್ದಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಬಂದೋಬಸ್ತ್ ನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳು ಕೂಡ ಮಾಡಿಕೊಳ್ಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಟಿಕೆಟ್ ವ್ಯವಸ್ಥೆಗಳನ್ನ ಅಂದ್ರೆ ಇನ್ವೈಟ್ ಮಾಡುವಂತ ವ್ಯವಸ್ಥೆಗಳಲ್ಲೂ ಕೂಡ ಈಗಾಗಲೇ ಚಿನ್ನಸ್ವಾಮಿ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆಗಳು ಕೂಡ ಆ ಒಂದು ತಂಡದ ಜೊತೆ ಒಂದಷ್ಟು ಕಮ್ಯುನಿಕೇಶನ್ ಅನ್ನ ಮಾಡಿದೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಒಳಗಡೆ ಹೇಗ್ ಬಿಡಬೇಕು ಅಪ್ಡೇಟ್ ಬರ್ತದೆ, ವಾಪಸ್ ಬರ್ತೀನಿ ಮಾತ್ರ. ಸಿದ್ದರಾಮಯ್ಯ ಅವರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಸಂಜೆಯ ವಿಜಯ ಯಾತ್ರೆಗೆ ಸಂಬಂಧಿಸಿದಂತೆ ಈ ಮೀಟಿಂಗ್ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಬ್ಯಾರಿಕೇಡ್ಗಳನ್ನ ಈಗಾಗಲೇ ಅಳವಡಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಾದೇಶ್ ತೋರಿಸ್ತಾ ಇದ್ರು ಈಗಷ್ಟೇ ವಿಜುವಲ್ಸ್ ಅಲ್ಲಿ. ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ವಿಜಯ ಯಾತ್ರೆ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಸಭೆಯ ಬಳಿಕ ಸ್ಪಷ್ಟವಾದ ಮಾಹಿತಿಯನ್ನ ನೀಡಲಾಗುತ್ತೆ.
ಸೊ ಯಾವ ರೀತಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವೀಗಾಗಲೇ ಗಮನಿಸ್ತಾ ಇದ್ವಿ. ಮತ್ತೆ ನಾವು ಮಾದೇಶ್ ಅವ್ರನ್ನೇ ಸಂಪರ್ಕ ಮಾಡೋಣ ಈ ವಿಚಾರವಾಗಿ. ಮಾದೇಶ್, ಈಗ ವಿಜಯ ಯಾತ್ರೆ ಆರಂಭ ಆಗುತ್ತೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಮೆರವಣಿಗೆ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದಾರ. ಅಲ್ಲಿ ಈ ಒಂದು ಯಾತ್ರೆಯಲ್ಲಿ ಸೇರಿರುವಂತಹ ಜನ ನೇರವಾಗಿ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡಬಹುದಾ ಅಥವಾ ಪರ್ಟಿಕ್ಯುಲರ್ ಟಿಕೆಟ್ ಇದ್ದವರಿಗೆ ಮಾತ್ರ ಅಂತ ಏನಾದ್ರು ಟಿಕೆಟ್ ವ್ಯವಸ್ಥೆಯನ್ನ ಮಾಡಿದಾರಾ, ಹೇಗೆ? ಯಾಕಂದ್ರೆ ಜನಸಾಗರ ಇರುತ್ತೆ, ಅದು ಮಾತ್ರ ಪಕ್ಕ ಮಾದೇಶ್. ಜನರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅವಾಗ ನಾವು ಈ ರೀತಿ ರೂಲ್ಸ್ ಮತ್ತೊಂದು ಮಗದೊಂದು ಅಂತ ಏನಾದ್ರೂ ಗೇಟ್ ಮುಂದೆ ಜನ ಪೊಲೀಸರು ನಿಂತ್ರೆ ಬಹುಶಃ ಆ ರೂಲ್ಸ್ ಗಳಿಗೂ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ, ಜನ ನುಗ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ. ಸೊ ಈ ಓವರ್ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಿದೆ, ಯಾವ ರೀತಿ ಸ್ಕೆಡ್ಯೂಲ್ ಇದೆ, ಅದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಒಂದ್ಸರಿ ವಿವರಣೆಯನ್ನ ಕೊಡಿ ಮಾದೇಶ್. ಖಂಡಿತ ಶ್ರೀಪಾದ್, ನೀವು ಹೇಳಿದ ಹಾಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಭದ್ರತಾ ದೃಷ್ಟಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಈಗ ನಗರ ಪೊಲೀಸ್ ಆಯುಕ್ತರು ಮೀಟ್ ಮಾಡೋದಕ್ಕೆ ಹೋಗಿದ್ದಾರೆ. ಈಗಾಗಲೇ ಅವ್ರ ಮನೆಗೆ ಕಮಿಷನರ್ ಆಫೀಸ್ ಕಚೇರಿಯಿಂದ ಅವರು ಸಿಎಂ ಮನೆಗೆ ಹೋಗುವಂತ ಕೆಲಸವನ್ನು ಮಾಡಿದ್ರು. ಆಕ್ಚುಲಿ ಅಂದ್ರೆ ಈ ವಿಜಯ ಯಾತ್ರೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹೀಗಾಗಿ ಭದ್ರತೆಗೆ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ, ಲಕ್ಷಾಂತರ ಜನ ಸೇರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ವಿಧಾನಸೌಧ ಆಗಿರೋದ್ರಿಂದ ಭದ್ರತೆಯನ್ನು ನಿಷ್ಠಿನಲ್ಲಿ ಸಾಕಷ್ಟು ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಬೋದು, ಜೊತೆಗೆ ಫೋಟೋ ಶೂಟ್ ಆಗಿರ್ಬೋದು. ಅದಾದ ಮೇಲೆ ನೇರವಾಗಿ ಸ್ಟೇಡಿಯಂಗೆ ಬರುವಂತ ವ್ಯವಸ್ಥೆನ ಮಾಡಬೇಕಂತ ಹೇಳಿ ಸಿಎಂ ಬಳಿ ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಕಮಿಷನರ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಜನ ಕಂಪ್ಲೀಟ್ ಆಗಿ ವಿಧಾನಸೌಧ ಸುತ್ತಮುತ್ತ ಸುಮಾರು 6 ಕಿಲೋಮೀಟರ್ ಏನಿದೆ ಕಂಪ್ಲೀಟ್ ಆಗಿ ಜನಸಾಗರ ಆಗುತ್ತೆ. ಅದಕ್ಕಿಂತಲೂ ಕೂಡ ಸುಮಾರು 10 ಕಿಲೋಮೀಟರ್ಗಳ ಕಾಲ 10 ಕಿಲೋಮೀಟರ್ ಏನಿದೆ ರೇಡಿಯಸ್, ಅಷ್ಟು ಕೂಡ ಟ್ರಾಫಿಕ್ ಅನುಭವಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ನಾರ್ಮಲಿ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಯುತ್ತೆ ಅಂದಾಗಲೇ ಸಾಕಷ್ಟು ಟ್ರಾಫಿಕ್ ಆಗುತ್ತೆ, ಸಾಕಷ್ಟು ಜನ ಸೇರ್ತಾರೆ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಇದು ವಿಜಯಯಾತ್ರೆ ಅಂತಂದ್ರೆ ಸಾಕಷ್ಟು ಜನ ಸೇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ವಿಜಯಯಾತ್ರೆಗೆ ಪರ್ಮಿಷನ್ ಇನ್ನೂ ಕೂಡ ಕೊಟ್ಟಿಲ್ವಲ್ಲ, ಹಾಗಾಗಿ ಪರ್ಮಿಷನ್ ಕೊಡಬೇಕೋ ಬೇಡೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂತ ವಿಚಾರವನ್ನ ಸಿಎಂಗೆ ಮನವರಿಕೆ ಮಾಡೋದಕ್ಕೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಸ್ಟೇಡಿಯಂನಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಪ್ರೋಗ್ರಾಮ್ ಮಾಡ್ಕೊಳ್ಳಲಾಗ್ತದೆ ಒಳಗಡೆ. ಅದಕ್ಕೆ ನೋಡೋದಕ್ಕೆ ಬರುವಂತ ವೀಕ್ಷಕರಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದಾದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ RCB ಟ್ವೀಟ್ ಮಾಡ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದೆ. ಮೂಲಗಳ ಮಾಹಿತಿಯ ಪ್ರಕಾರ ಇನ್ವಿಟೇಷನ್ ಅನ್ನ ಕಳಿಸ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಅಭಿಮಾನಿಗಳಿಗೆ ಇನ್ವಿಟೇಷನ್ ಹೋಗುತ್ತೆ. ಆ ಒಂದು ಇನ್ವಿಟೇಷನ್ ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಸ್ಕ್ಯಾನರ್ ರೂಪದಲ್ಲಿಯೋ ಅಥವಾ ಟಿಕೆಟ್ ರೂಪದಲ್ಲಿಯೇ ಒಂದು ಪೋಸ್ಟರ್ ಬರುತ್ತಲ್ಲ, ಅದನ್ನ ತೋರಿಸಿದ್ರೆ ಮಾತ್ರ ಒಳಗಡೆ ಬೀಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಯಾಕಂದ್ರೆ ಈ ಒಂದು ಸ್ಟೇಡಿಯಂನಲ್ಲಿ ಸುಮಾರು 25ರಿಂದ 30,000 ಜನರಿಗೆ ಅಷ್ಟೇನೆ ಒಳಗಡೆ ಕೂಡೋದಕ್ಕೆ ಅವಕಾಶ ಇದೆ. ಆದ್ರೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಲಕ್ಷಾಂತರ ಜನ ಬರುವಂತ ಸಾಧ್ಯತೆ ಇರೋದ್ರಿಂದ ಒಳಗಡೆ ಕೂಡ ಸಾಕಷ್ಟು ಗದ್ದಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಬಂದೋಬಸ್ತ್ ನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳು ಕೂಡ ಮಾಡಿಕೊಳ್ಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಟಿಕೆಟ್ ವ್ಯವಸ್ಥೆಗಳನ್ನ ಅಂದ್ರೆ ಇನ್ವೈಟ್ ಮಾಡುವಂತ ವ್ಯವಸ್ಥೆಗಳಲ್ಲೂ ಕೂಡ ಈಗಾಗಲೇ ಚಿನ್ನಸ್ವಾಮಿ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆಗಳು ಕೂಡ ಆ ಒಂದು ತಂಡದ ಜೊತೆ ಒಂದಷ್ಟು ಕಮ್ಯುನಿಕೇಶನ್ ಅನ್ನ ಮಾಡಿದೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಒಳಗಡೆ ಹೇಗ್ ಬಿಡಬೇಕು ಬರ್ತೀನಿ ಮಾದೇಶ್.